ಸಂಪುಟದ ಮುಂದೆ ಮಂಡನೆ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂತಹ ಸಂತೋಷ್ ಲಾಡ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಮಂಡನೆ ಆಗಿದೆ. 2-3 ಬಾರಿ ಸಂಪುಟಕ್ಕೆ ಬರುತ್ತೆ ಅನ್ನುವಂತಹದಿತ್ತು. ಕೊನೆ ಕ್ಷಣದಲ್ಲಿ ಅಜೆಂಡಾದಿಂದ ಹೊರಗುಳಿತಿತ್ತು. ಕೊನೆಗೂ ಇವತ್ತು ಮಂಡನೆ ಆಗಿದೆ. ಇಲ್ಲ, ಮಂಡನೆ ಆಗಿದೆ. ಟುಡೇ ಏನ್ ರಿಪೋರ್ಟ್ ಇದೆ ಮಂಡನೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಇದಾದ್ಮೇಲೆ ರಿಪೋರ್ಟ್ ನ ಎಲ್ಲರಿಗೂ ಸರ್ಕ್ಯುಲೇಟ್ ಆಗುತ್ತೆ. ಆ ರಿಪೋರ್ಟ್ ನ ತಗೊಂಡು ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಇದೆ. ಯಾಕೆ ಇವತ್ತು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅನ್ನುವಂಥದ್ದು? ಒಂದು ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನ್ ಬಿಡ್ತಾರೆ ಅನ್ನುವಂತಹದಿತ್ತು, ಅಥವಾ ಅಧ್ಯಯನ ಸಮಿತಿ ಕೊಡ್ತಾರೆ ಅನ್ನುವಂತಹದಿತ್ತು. ಯಾವುದು ಕೂಡ ಆಗ್ಲಿಲ್ಲ. ಟೆಕ್ನಿಕಲಿ ಸಮಸ್ಯೆ ಏನಾದ್ರೂ ಇದೆಯಾ ಅದ್ರಲ್ಲಿ? ಸ್ಪೆಕ್ಯುಲೇಷನ್ ಇದೆ ತಮ್ದು. ನಾವು ರಿಪೋರ್ಟ್ ಬಂದ್ಮೇಲೆ ಈ ರಿಪೋರ್ಟ್ ನಮ್ಮೆಲ್ಲರಿಗೂ ಸಿಗ್ಬೇಕು ತಾನೆ. Nobody has read the report. Once the report ಸಿಕ್ಕಾದ್ಮೇಲೆ ಓದ್ಕೊಳ್ತೀವಿ. ಅದ್ರ ಬಗ್ಗೆ ಸಾಧಕ ಬಾಧಕ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಏನಿಲ್ಲ ಅಂತ ಹೇಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾತನಾಡ್ತೀವಿ. ಇದೊಂದು ಮತ ಬ್ಯಾಂಕಿಗಾಗಿ ಮಾಡ್ತಾ ಇರುವಂತಹದ್ದು. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಿ ಈಗ ಮಾಡ್ತಾ ಇದ್ದಾರೆ. ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಆಗ್ತಿದೆ ಅನ್ನುವಂಥದ್ದು ಬಿಜೆಪಿ ಅವರ ಆರೋಪ. ಬಿಜೆಪಿ ಅವರು ಆರೋಪ ಬಿಟ್ಟರೆ ಬೇರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಬಿಜೆಪಿ ಅವರು ಆರೋಪ ಬಿಟ್ಟರೆ ಬೇರೆ ಏನ್ ಮಾಡ್ತಾರೆ ಹೇಳ್ರಿ? ಈಗ ಮತ್ತೆ ಅವ್ರದ್ದು ಹೆಂಗ್ ನಡೀತಾ ಇದೆ ಕೇಂದ್ರ ಸರ್ಕಾರ, ಅವ್ರದ್ದು 20 ರಾಜ್ಯಗಳು ಹೆಂಗ್ ನಡೀತಾ ಇದಾವೆ ಅದ್ರ ಬಗ್ಗೆ ಚರ್ಚೆ ನಡೀತದ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅವ್ರದ್ದು ಒಂದೇ ಒಂದು ಅಜೆಂಡಾ, ಅದ್ರ ವಿರುದ್ಧವಾಗಿ ಮಾತನಾಡಬೇಕು, ಹೋರಾಟ ಮಾಡಬೇಕು. ಅದೊಂದು ಫಿಕ್ಸ್ಡ್ ಅಜೆಂಡಾ ಇದೆ. ಅದ್ ಬಿಟ್ರೆ ಬೇರೆ ಏನಿದೆ? ಅವ್ರು ಯಾಕೆ ಮಾಡಬಾರ್ದಾಗಿತ್ತು? ಬಿಜೆಪಿ ಅವ್ರು ಮಾಡಬಹುದಾಗಿತ್ತಲ್ಲ, ಅವ್ರು ಯಾಕೆ ಮಾಡ್ಲಿಲ್ಲ ಅಂತ? ಏನ್ ಪ್ರಾಬ್ಲಮ್ ಇತ್ತು ಅಂತ ಬಿಜೆಪಿ ಅವರಿಗೆ? ಯಾವಾಗ ಸಿಎಂ ಇದನ್ನ ಸ್ವೀಕಾರ ಮಾಡಿದ್ರು ಅಂದಿನ ದಿನದಿಂದಲೂ ಕೂಡ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾನೆ ಇದೆ. ಅದರಲ್ಲಿ ಒಕ್ಕಲಿಗ ಆಗಿರ್ಬಹುದು, ಲಿಂಗಾಯತ ಆಗಿರ್ಬಹುದು. ಈ ವರದಿ ಸರಿ ಇಲ್ಲ, ಅವೈಜ್ಞಾನಿಕವಾಗಿದೆ, ಹಳೆ ಅಂಕಿ ಅಂಶಗಳನ್ನ ತೆಗೆದುಕೊಂಡು ಇದನ್ನ ಮಾಡಿದ್ದಾರೆ. 169 ಕೋಟಿ ಇದು ವೆಚ್ಚ ಆಗಿರುವಂತಹದ್ದಾದ್ರೂ ಕೂಡ ಹಳೆಯ ಅಂಕಿ ಅಂಶ ಅನ್ನುವಂಥದ್ದು ಪ್ರಬಲ ಸಮುದಾಯದ ವಾದ. ಯಾರು ಹೇಳಿದ್ದಾರೆ ಇದನ್ನ? ಮುಖಂಡರುಗಳೇ ಹೇಳಿದ್ದಾರೆ ಸರ್. ಒಕ್ಕಲಿಗ ಮುಖಂಡರುಗಳು ಹೇಳಿದ್ದಾರೆ, ಲಿಂಗಾಯತ ಮುಖಂಡರುಗಳು ಹೇಳಿದ್ದಾರೆ. ಇವನ್ ಶಾಮನೂರ್ ಶಿವಶಂಕರಪ್ಪನವರೇ ಖುದ್ದು ಹೇಳಿದ್ದಾರೆ, ನಾವೇ ಸಪರೇಟ್ ಆದಂತಹ ಸರ್ವೆ ಮಾಡಿಸ್ತೇವೆ, ನಾವೇ ಸಪರೇಟ್ ಆದಂತಹ ಒಂದು ವೈಜ್ಞಾನಿಕವಾದಂತಹ ಅಂಕಿಅಂಶ ಪಡಿತೇವೆ ಅನ್ನುವಂಥದ್ದು ಖುದ್ದು ಅವರೇ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದಕ್ಕೆ ಗೌರವ ಇದೆ. ಬಿಕಾಸ್ ಇನ್ ಡೆಮೋಕ್ರಸಿ ಸೆಟಪ್ ನಲ್ಲಿ ಯಾರೆಲ್ಲರ ಅಭಿಪ್ರಾಯಗಳನ್ನ ಹೇಳ್ಬೋದು. ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದು ನಿಯಮಗಳನ್ನ ಮುಂದೆ ಗುರುತಾಗುತ್ತೆ. ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಎಷ್ಟು ಮನೆಗಳು ಹೋಗಿದ್ದಾರೆ, ಎಷ್ಟು ಜನ ಕೆಲಸ ಮಾಡಿದ್ರು, ಎಷ್ಟು ಜನ ಟೀಚರ್ಸ್ಗಳು ಇದ್ರು, ಯಾವ ಬೇಸಿಸ್ ಮೇಲೆ ಮಾಡಿದಾರೆ ಆ ರೆಕಾರ್ಡ್ ಕೂಡ ಸಿಗುತ್ತೆ. ಆಬ್ವಿಯಸ್ಲಿ ಈ ರೆಕಾರ್ಡ್ ಹೊರಗಡೆ ಸಿಕ್ಕಾದ್ಮೇಲೆ ಬಹಿರಂಗವಾಗಿ ಬಂದ್ಮೇಲೆ ಅದ್ರ ಮೇಲಿನ ಏನನ್ನ ಬಿಟ್ಟು ಹೋಗಿದ್ರೆ ಆಡ್ ಮಾಡ್ಲಿಕ್ಕೆ ಚಾನ್ಸ್ ಇದೆ ಅಲ್ಲ. ಅಸ್ಯೂಮಿಂಗ್ಲಿ ಬಿಕಾಸ್ ಎವ್ರಿ ಅಸೆಂಬ್ಲಿ ವೈಸ್ ಎವ್ರಿ ಡಿಸ್ಟ್ರಿಕ್ಟ್ ವೈಸ್ ರೆಕಾರ್ಡ್ ಸಿಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಅಲ್ಲಿ ಆದ್ಮೇಲೆ ಬಿಟ್ಟು ಹೋಗಿದ್ರು ಕೂಡ ಆಡ್ ಮಾಡ್ಬೋದಲ್ಲಮ್ಮ. ಸೊ ಇದಕ್ಕೆ ಆತಂಕ ಬೇಡ ಅನ್ಸುತ್ತೆ. ಬಟ್ ಎನಿವೇ ಇಫ್ ದೇ ಆ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಗೌರವಿಸಬೇಕಾಗತ್ತೆ. ಬಿಕಾಸ್ ಎಲ್ಲರಿಗೂ ಈ ದೇಶದಲ್ಲಿ ಅಭಿಪ್ರಾಯ ಹೇಳ್ತಕ್ಕಂಥದ್ದು ಸಹಜ ಇದೆ. ದೆನ್ ದೇ ಮಿಟ್ ಬಿ ಹ್ಯಾವಿಂಗ್ ಅಪ್ರೆನ್ಷನ್ಸ್ ಆಲ್ಸೋ. ಸರಿಯಾಗಿಲ್ಲ ಅಂತಕ್ಕಂಥ ಅಪ್ರೆನ್ಷನ್ ಇದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಕ್ಲಿಯರಿಟಿಗೆ ಅವರಿಗೆ ನೋಡಿದ್ಮೇಲೆ ಒಪ್ಪಿಗೆ ಆಗ್ಬಹುದು. ಸೊ ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಮುಂದಿನ ವಿಶೇಷ ಸಂಪುಟ ಸಭೆಯಲ್ಲಿ ಸಮುದಾಯಗಳು ನಿರೀಕ್ಷೆ ಮಾಡಬಹುದು ಈ ಬಾರಿ ಏನಾದ್ರೂ ಒಂದು ಡಿಸಿಷನ್ ಆಗುತ್ತೆ ಅಂತ. ಡಿಸಿಷನ್ ಅಂತಕ್ಕಂಥದ್ದು ಆಲ್ರೆಡಿ ಎಂಟೈರ್ ಸರ್ವೆ ಆಗ್ಬಿಟ್ಟು ಯಾವ ಜಾತಿಗಳು ಎಷ್ಟಿದೆ ಅಂತಕ್ಕಂಥ ರಿಪೋರ್ಟ್ ಬಂದಿದೆ. ಅದನ್ನ ಸರ್ಕಾರ ಎಕ್ಸೆಪ್ಟ್ ಮಾಡ್ಕೋಬೇಕು. ಮೋಸ್ಟ್ ಪ್ರಾಬಬ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಮುಂಚೆ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಿ, ಬಿಕಾಸ್ ಇಟ್ಸ್ ಓವರ್ ನೈಟ್ ಅಲ್ಲ, ನಮ್ಮ ಎಲ್ಲರನ್ನ ತಗೋಬೇಕಾಗುತ್ತೆ. ಎಲ್ಲ ಸಮುದಾಯಗಳನ್ನ ತಗೊಂಡು ಅವ್ರ ಒಪ್ಪಿಗೆಯನ್ನು ಪಟ್ಟು ಮಾಡ್ಬೇಕಾಗತ್ತೆ. ಮುಖ್ಯಮಂತ್ರಿ ಮಾಡ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ, ಬೆಂಗಳೂರು.